ಪಿಂಗಲನಿಗೆ ಅರುಣ ಅಂತ ಒಬ್ಳು ಹೆಂಡತಿ. ಅವರಿಬ್ಬರಿಗೂ ಪರಸ್ಪರ ಕಲಹ. ಒಂದು ದಿವಸ ಅರುಣ ಅನ್ನುವವಳು ತನ್ನ ಗಂಡನನ್ನೇ ಕೊಂದು ಬಿಟ್ಲಂತೆ. ಗಂಡನನ್ನ ಅವಳು ಪರಪುರುಷರಲ್ಲಿ ಲಂಪಟಳಾಗಿದ್ಲು. ಹಾಗಾಗಿ ಗಂಡನಿಂದ ತೊಂದರೆ ಅಂತ ಗಂಡನನ್ನೇ ವಧೆ ಮಾಡಿಬಿಡ್ತಾಳೆ. ಆಮೇಲೆ ಕಾಲಕ್ರಮೇಣ ಆ ಅರುಣ ಅನ್ನುವವಳು ಪತಿಹತ್ಯಾ ದೋಷ, ಗಂಡನನ್ನೇ ಕೊಂದ ದೋಷದಿಂದ ಹೆಣ್ಣು ಗಿಳಿಯಾಗಿ ಹುಟ್ಟಿದ್ಲು. ಆಮೇಲೆ ಪಿಂಗಲ ಅನ್ನುವವನು ಸತ್ತ. ಅವನು ಅವಳಿಂದಲೇ ವಧೆ ಆಯ್ತು. ಅವನು ಪಿಂಗಲ ಸತ್ತವನು ಹದ್ದಾಗಿ ಹುಟ್ಟಿದ್ನಂತೆ. ಹೆಂಡತಿ ಕೈಯಿಂದ ಕೊಲೆಯಾಗಿ ಸತ್ತಂಥ ಗಂಡ ಹದ್ದಾದ. ಕೊಲೆ ಮಾಡಿದವಳು ಅರುಣ ಅನ್ನುವವಳು ಗಿಳಿಯಾದ್ಲು. ಸ್ವಾರಸ್ಯ ಅಂದ್ರೆ ಇದೇ ಹದ್ದು ಆ ಗಿಳಿಯನ್ನೇ ಹುಡುಕೊಂಡು ಬಂತಂತೆ. ಹಿಂದಿನ ಜನ್ಮದಲ್ಲಿ ನನ್ನನ್ನು ಕೊಂದಿದ್ದಾಳೆ ಇವಳು ಅಂತ ಹೇಳಿ ಆ ಹದ್ದು ಗಿಳಿಯನ್ನು ಬೆನ್ನಹತ್ತಿದೆ. ಅದು ದೇವರು ಹಾಗೆ ಒಟ್ಟು ಮಾಡಿರ್ತಾನೆ. ಆ ಹದ್ದು ಯಾವಾಗಲೂ ಗಿಳಿಯನ್ನ ಕಂಡ ಕೂಡಲೇ ದ್ವೇಷ ಮಾಡೋದು, ತಿನ್ನೋದು. ಒಂದ್ಸಲ ಹತ್ತಿರ ಸಿಕ್ತು, ಆ ಗಿಳಿಯನ್ನು ಹಿಡಿದು ಬಗಿಬೇಕು ಅಂತ ಹದ್ದು ಬೆನ್ನಹತ್ತುತ್ತಾ ಇದೆ. ಆ ಗಿಳಿ ಓಡಿ ಓಡಿ ಹೋಗಿ ಒಂದು ತಲೆಬುರುಡೆ ಇತ್ತಂತೆ, ಯಾರೋ ಒಬ್ಬ ವ್ಯಕ್ತಿಯ ತಲೆಬುರುಡೆ. ಅದರಲ್ಲಿ ಒಂದಿಷ್ಟು ಮಳೆ ನೀರು ನಿಂತಿತ್ತು. ಈ ಗಿಳಿ ಹೋಗಿ ಹೋಗಿ ಆ ತಲೆಬುರುಡೆಯಲ್ಲಿ ಬಿತ್ತು. ಅದರಲ್ಲಿ ಒಂದಿಷ್ಟು ಮಳೆ ನೀರಿತ್ತು, ಅಲ್ಲಿ ಬಿತ್ತು. ಬಿದ್ದ ಕೂಡಲೇ ಆ ಗಿಳಿ ಜನ್ಮ ಹೋಯ್ತದಕ್ಕೆ. ಹೋಯ್ತು, ದಿವ್ಯವಾದ ವಿಮಾನ ಬಂತು, ವಿಮಾನದಲ್ಲಿ ಕೂತ್ಕೊಂಡಿದೆ. ಹಿಂದಿನಿಂದ ಬೆನ್ನತ್ತಿ ಬಂದಂಥ ಹದ್ದು ಕೂಡ ಅದೇ ತಲೆಬುರುಡೆಯಲ್ಲೇ ಬಿತ್ತು, ಆ ಮಳೆ ನೀರಿನಲ್ಲಿ ಬಿತ್ತು ತಲೆಬುರುಡೆಯಲ್ಲಿ. ಅದಕ್ಕೂ ಕೂಡ ಹದ್ದಿನ ಜನ್ಮ ಹೋಯ್ತಂತೆ. ಅದಕ್ಕೊಂದು ವಿಮಾನ ಬಂತು. ಅದನ್ನೆಲ್ಲ ನೋಡಿದವರು ಪರಮಾಶ್ಚರ್ಯಪಟ್ರು. ಹದ್ದು ಗಿಳಿಯನ್ನ ಬೆನ್ನತ್ತುತ್ತಾ ಇದೆ. ಯಾಕೆ ಬೆನ್ನತ್ತುತ್ತಾ ಇದೆ? ಪೂರ್ವ ಜನ್ಮದ ವೈರ. ಆ ಗಿಳಿ ಹಿಂದಿನ ಜನ್ಮದಲ್ಲಿ ಗಂಡನನ್ನ ಕೊಂದು, ಹದ್ದು ಆ ಗಂಡ ಕೊಂದ. ಹದ್ದು ಕೂಡ ಸ್ವರ್ಗಕ್ಕೆ ಹೋಗ್ತಾ ಇದೆ. ಯಾರು ಮಾಡಿದಾಗ ಅಲ್ಲಿದ್ದವರೆಲ್ಲ ಕೇಳಿದ್ರು. ಕೊನೆಗೆ ತಿಳಿದವನೊಬ್ಬ ಹೇಳಿದ್ನಂತೆ, ಆ ತಲೆಬುರುಡೆ ಅಶುದ್ಧ ಹೌದು, ಆದ್ರೆ ಯಾರ ತಲೆಬುರುಡೆ ಅದು? ಒಬ್ಬ ಅಲ್ಲಿ ಹತ್ತಿರದಲ್ಲಿ ಒಂದು ಆಶ್ರಮ, ಅಲ್ಲಿ ಅನೇಕ ವಟುಗಳು. ಒಬ್ಬ ವಟು ಪ್ರತಿನಿತ್ಯ ಭಗವದ್ಗೀತಾ 5ನೇ ಅಧ್ಯಾಯ ಪಾರಾಯಣ ಮಾಡ್ತಾ ಇದ್ನಂತೆ. ಪಂಚಮಾಧ್ಯಾಯ ಪಾರಾಯಣ ಮಾಡಿ ಮಾಡಿ ಅದರ ಬಲದಿಂದ ಯಾವುದೋ ಕಾರಣದಿಂದ ಸತ್ತ. ಅವನ ತಲೆಬುರುಡೆಯಲ್ಲಿ ಮಳೆ ನೀರು ನಿಂತಿದೆ, ಅದು ಕಪಾಲ ತೀರ್ಥ ಅಂತ ಆಗಿತ್ತಂತೆ. ಗೀತಾ ಪಂಚಮಾಧ್ಯಾಯ ಪಾರಾಯಣ ಮಾಡಿದವನ ಶರೀರ, ಆ ಶವವೂ ಕೂಡ ಪವಿತ್ರ ಅಂತಾರೆ. ಅವನ ಶವವೂ ಪವಿತ್ರ ಆಗಿದೆ. ಯಾಕೆ? ಪಂಚಮಾಧ್ಯಾಯ ಪಾರಾಯಣ ಮಾಡ್ತಿದ್ದ. ನಮ್ಮ ಶಾಸ್ತ್ರದಲ್ಲಿ ಬರ್ತದೆ,